ವೆಲ್ಕಮ್ ಬ್ಯಾಕ್. ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇಂತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ರಾಜ್ಯದ ಸಮಸ್ತ ವೆಲ್ಕಮ್ ಬ್ಯಾಕ್. ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇಂತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ರಾಜ್ಯದ ಸಮಸ್ತ ವೆಲ್ಕಮ್ ಬ್ಯಾಕ್. ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇಂತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ರಾಜ್ಯದ ಸಮಸ್ತ ವೆಲ್ಕಮ್ ಬ್ಯಾಕ್. ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ.
ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋದ್ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇವತ್ತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋದ್ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇವತ್ತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ರಾಜ್ಯದ ಸಮಸ್ತ ಇನ್ನು ಈ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಮಾತಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ. ಭುವನೇಶ್ವರಿಯ ವಿರುದ್ಧ ಮಾತಾಡಿರುವಂತಹ ಮಾತಿಗೆ ನಮ್ಮ ವಿರುದ್ಧವೇ ಹೊರತು ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭುವನೇಶ್ವರಿಯನ್ನ ಆಕ್ಷೇಪಿಸಿದ್ದಕ್ಕೆ ನಮ್ಮ ವಿರೋಧ, ಬಾನು ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂದಿದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅಂದಿದ್ದಾರೆ ಯದುವೀರ್ ಒಡೆಯರ್. ಕೋರ್ಟ್ಗೆ ಅವರು ವೈಯಕ್ತಿಕವಾಗಿ ಹೋಗಿರ್ತಕ್ಕಂಥದ್ದು, ಅದು ನಾವು ಯಾರು ಹೋಗಿಲ್ಲ ಅಲ್ಲಿ. ಅದು ಹೋರಾಟ ಮುಂದುವರಿಯುತ್ತೆ. ನಾವು ನಮ್ಮ ಆಕ್ಷೇಪ ವ್ಯಕ್ತಪಡಿಸಿರೋದ್ ಕಾರಣ 2023 ವೇದಿಕೆಯಲ್ಲಿ ಅವರ ಹೇಳಿಕೆ, ಅದು ಹೇಳಿದ್ದು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳೋದು. ಆ ಒಂದು ಅವಮಾನ ಮಾಡಿದಕ್ಕೆ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬರಲಿ ಅಂತ. ಇವತ್ತು ಜನರು ಗಮನಿಸ್ತಾ ಇದ್ದಾರೆ. ಧಾರ್ಮಿಕ ವೇದಿಕೆಗಳು, ಧಾರ್ಮಿಕ ಆಚರಣೆಗಳು ಅದಕ್ಕೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮದ್ದೂರಲ್ಲಿ ಇರ್ಬೋದು, ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಾಗಮಂಗಲ ಇರ್ಬೋದು, ಅನೇಕ ಒಂದು ವೇದಿಕೆಗಳು ಇರ್ಬೋದು, ಅನೇಕ ಕೃತ್ಯಗಳು ನಾವೆಲ್ಲರೂ ಗಮನಿಸ್ತೀವಿ. ರಾಜ್ಯದ ಸಮಸ್ತ